ಹಣ್ಣಿನ ಚಿಗಳಿ ಅಂತ ಏನಿದೆಲ್ಲ ಅದಕ್ಕೊಂದು ಬ್ರ್ಯಾಂಡ್ ಮಾಡಿ ಭಾರತ ದೇಶದಲ್ಲಿ ಪ್ರಪ್ರಥಮವಾಗಿ ಪೇಟೆಂಟ್ ಪಡೆದ ಪ್ರೊಸೆಸ್ ಪೇಟೆಂಟ್ ತೊಗೊಂಡಿದ್ವಿ. ಅಂದ್ರೆ ಏನು ಮಾಡಿ ಹುಣಸೆ ಹಣ್ಣಿನ ಮ್ಯಾಗ ಒಂದು 6 ವರ್ಷ ರಿಸರ್ಚ್ ಮಾಡಿ ಇದರಲ್ಲಿ ಆಯುರ್ವೇದ ಗುಣಗಳು ಏನದಾವ ಅದನ್ನು ಯಾವ ಥರ ನಾವು ಕೂಡಿಸಿ ಅದು ಕಾಂಪೋಸಿಷನ್ ಮಾಡಬೇಕಂತ ಮಾಡಿ ಈಗ ಮೊದಲು ಪಾರಂಪರಿಕವಾಗಿ ಮನೆಯಲ್ಲೆಲ್ಲ ಅಜ್ಜಿ ಅದು ಮಾಡಿ ಕೊಡ್ತಿದ್ರು. ಅವಾಗ ಅದೇನು ಮಾಡಿಲ್ಲ ತಿನ್ಕೊಂಡ್ರೆ ಅವಾಗೆಲ್ಲ ಆರೋಗ್ಯ ಚೆನ್ನಾಗಿತ್ತು. ಈಗಿನ ಜನ್ರೇಷನ್ಗೆ ಹಳೆ ಪದ್ಧತಿ ಹೆಂಗೆ ಚಿಗಳಿ ಮಾಡ್ತಾರೆ ಅಂತ ಗೊತ್ತಿಲ್ಲ. ಸೊ ನಾವೇನು ಮಾಡಿದ್ವಿ, ನಾವು ಸುತ್ತಮುತ್ತ ಹುಣಸೆ ಹಣ್ಣು ಭಾಳ ಬೆಳಿತಾರೆ ಅನ್ನೋ ಕಾರಣಕ್ಕಾಗಿ ಅದ್ರ ಏನಾದರೂ ಹೆಲ್ಪ್ ಆಗ್ಬೇಕು ನಮ್ಮ ಜನರಿಗೆ, ಉದ್ಯೋಗ ಸಿಗ್ಬೇಕಂತ ವಿಚಾರ ಮಾಡಿ ಇದಕ್ಕೆ ನಾವು ಭಾರತ ದೇಶದಲ್ಲಿ ಪ್ರಪ್ರಥಮವಾಗಿ ಪೇಟೆಂಟ್ ಪಡೆದೇವಿ. ಯಾಕಪ್ಪ ಅಂತಂದ್ರೆ ಈ ಹುಣಸೆ ಹಣ್ಣಲ್ಲಿ ಇಷ್ಟು ಆಯುರ್ವೇದ ಗುಣ ಅದ್ರ ಜನರಿಗೆ ಗೊತ್ತೇ ಇಲ್ಲ. ಸೊ ನಮ್ಮ ಮೂಲ ಉದ್ದೇಶ ಹುಣಸೆ ಹಣ್ಣಿರುವಂಥ ಆಯುರ್ವೇದ ಗುಣಗಳನ್ನ ಅವ್ರು ತಲುಪಿಸ್ಬೇಕಾಗಿದೆ. ನೋಡ್ರಿ ಹಂಗ ಮಾಡಿ ಪ್ಯಾಟಾಗಿ ಚಿಗಳಿ ಸಿಗುತ್ತೆ, ಚಿಗಳಿ ಅಂತ ನೆಗ್ಲೆಕ್ಟ್ ಮಾಡಿಬಿಡ್ತಾನೆ ನಾವು. ಸೊ ಅದು ಮಂದಿಗೆ ಅವೇರ್ನೆಸ್ ಆಗಿ ಕ್ರಿಯೇಟ್ ಮಾಡಬೇಕು. ಸೊ ಆ ಒಂದು ನಿಟ್ಟಿನೆಲ್ಲ ಇದ್ರ ಮೇಲೆ ಪರಿಶ್ರಮ ಪಟ್ಟು ಈಗ ನಮ್ಮದೇ ಆದಂಥ ಇಂಗ್ಲಿ ಚೌಕ್ ಅಂತ ಟ್ರೇಡ್ ಮಾರ್ಕ್ ಮಾಡಿ ಬ್ರ್ಯಾಂಡ್ ಮಾಡಿದ್ರೆ ಪೇಟೆಂಟ್ ತೊಗೊಂಡಿದ್ದೀವಿ. ಇದರ ಮುಖ್ಯ ಉದ್ದೇಶ ಇರೋದು ಅಂತಂದ್ರೆ ನಿಮ್ಮ ಆರೋಗ್ಯನ ನೀವು ಕಾಪಾಡಿಕೊಳ್ಳಕ್ಕೆ ನಮ್ಮ ಪಾರಂಪರಿಕ ಪದ್ಧತಿ ಎಷ್ಟೋ ಥರ ಆಹಾರಗಳದಾವ, ಆಯುರ್ವೇದಿಕ್ ಔಷಧಗಳದಾವ, ಔಷಧ ಗುಣದ ಪದಾರ್ಥಗಳು ಸಿಗ್ತಾವ. ಖರೆ ನಮ್ಮ ಜನರಲ್ಲಿ ಏನಾಗಿದೆ, ಹುಣಸೆ ಹಣ್ಣು ರಸದಾಗ ಸಿಗ್ತೈತಿ, ಪುಕ್ಕಟ ಸಿಗತ್ತೆ, ಒಂದು 100 ರೂಪಾಯಿ ಕಿಲೋ ಅದಕ್ಕೆ ಕಿಮ್ಮತ್ ಹೋಗ್ಬಿಟ್ಟದ. ಸೊ ನೀವೇನು ಮಾಡಿದ್ರೆ ಭಾಳ ತುಟ್ಟಿ ಹಣ್ಣು ತೊಗೊಂಬಂತ ಅದಷ್ಟು ಆರೋಗ್ಯ ಕೊಡೋದು ನಿಮ್ಮ ತಲೆಯಾಗಿ ಕುಂತು ಬಿಟ್ಟದ. ಅದು ಆಮೇಗಿನ ಪ್ರತಿ ದಿವಸ ಒಬ್ಬ ಮನುಷ್ಯಾಗ 6 ರಸಗಳು, ಷಡ್ ದ್ರವ್ಯ ಅಂತ ಪ್ರತಿ ದಿವಸ ತಾವಾಗ ಡೈಜೆಷನ್ ಹಾಕಬೇಕು. ಖರೆ ಏನಾಗಿದೆ ನಮ್ಮಲ್ಲಿ ಆಹಾರದಾಗ ಒಂದು 2-3 ರಸನ ಬಿಟ್ಟುಬಿಟ್ಟಿರಿ, ನೀವು ಹುಳಿ ತಿನ್ನಬೇಡ, ಎಷ್ಟೋ ಹುಳಿ ತಿನ್ನೋದು ಬಿಟ್ಟುಬಿಟ್ರ. ಸೊ ಇದರಿಂದ ನಿಮ್ಮ ಡೈಜೆಷನ್ ಚೆನ್ನಾಗೋಲ್ಲ. ಈ ಒಂದು ನಿಟ್ಟಿನಲ್ಲಿ ನಾವೆಲ್ಲ ಕೆಲಸ ಮಾಡಿ ಎಲ್ಲರಿಗೂ ತಿಳಿಲಿ ಅಂತ ಇದು ಮಾಡಿದ್ದೇವೆ. ಈ ನಮ್ಮ ಚಿಗಳಿಗ ದೇಶ ವಿದೇಶಗಳಿಗೆ ಹೋಗ್ತಾ ಇದೆ. ಇಲ್ಲಿ ಅಧಿವೇಶನದಲ್ಲಿ ಪ್ರತಿ ವರ್ಷ ಸ್ಟಾಲ್ ಆಗ್ತೀವಿ. ಈ ವರ್ಷ ಸ್ಟಾಲ್ ಹಾಕಿದ್ದೇವೆ. ನಾವು ಪೇಟೆಂಟನ್ನು 2021 ಅಪ್ಲೈ ಮಾಡಿದ್ವಿ. 2025 ಏಪ್ರಿಲ್ನಾಗ ಬಂದದ. ಸೊ ಯಾವಾಗ ನಮಗೆ ಪೇಟೆಂಟ್ ಅಂತ ಬಂದಿದ್ದು ಗೊತ್ತಾಗುತ್ತೆ. ಸೊ ನಮ್ಗೆ ತುಂಬ ಜನಪ್ರಿಯತೆ ಸಿಕ್ಕಿದ್ರೆ ನಮ್ಮ ಪ್ರಾಡಕ್ಟ್ ತುಂಬ ಒಂದು ಬೇಡಿಕೆ ಬಂದಿದೆ. ಸೊ ನಾವು ಬೆಳಗಾವಿ ಸುವರ್ಣಸೌಧದ ಅಧಿವೇಶನದಲ್ಲಿ ಸ್ಟಾಲ್ ನಮ್ಮ ರೆಂಟ್ನಲ್ಲಿದ್ದೇವೆ. ಯಾರಿಗಾದ್ರೂ ಈ ವಸ್ತುವಿನ ಬಗ್ಗೆ ಏನಾದರೂ ಡಿಟೇಲ್ ಬೇಕಾಗಿತ್ತು ಅಥವಾ ಈ ವಸ್ತು ಬೇಕಾಗಿತ್ತಂದ್ರೆ ನಮ್ಮಲ್ಲಿ ಬಂದು ಕಾಣಬಹುದು. ಅದು ಅವ್ರಿಗೆ ಈ ವಸ್ತುವಿನ ಬಗ್ಗೆ ಡಿಟೇಲನ್ನು ಕೊಡ್ತೀವಿ ಮತ್ತು ಈ ವಸ್ತುಗಳನ್ನು ಸೇಲಿಗೂ ಇಟ್ಟಿದ್ದೇವೆ. ನಮ್ದು ಒಂದೇ ಉದ್ದೇಶ, ಪಾರಂಪರಿಕ ಪದ್ಧತಿಯಲ್ಲಿ ಬರುವಂಥ ಉತ್ಪನ್ನಗಳನ್ನು ಪ್ರತಿದಿನ ನೀವು ಸೇವಿಸಿದ್ರೆ ನಿಮ್ಮ ಆರೋಗ್ಯ ತಾನೇ ಚೆನ್ನಾಗಿ ಬೀಳ್ತದೆ. ಎಷ್ಟಾಗತ್ತೆ ಅಷ್ಟು ನೀವು ಪಾರಂಪರಿಕ ಪದ್ಧತಿ ಬಳಸಿ ನಿಮ್ಮ ಆರೋಗ್ಯನ ಕಾಪಾಡಿಕೊಳ್ಳಿ ಅನ್ನೋದು ನಮ್ದು ಆಶೆ. ಈಗ ಹೆಂಗಿದೆ ಸರ್ ಪೇಟೆಂಟ್ ಬರೋಕ್ಕಿಂತ ಮೊದಲು ಏನಾಗಿ ನಮ್ಮ ಚಿಗಳಿ ಎಲ್ಲರೂ ತಿಂತಿದ್ರೆ ಭಾಳ ಚಲೋ ಐತೆ ಸರ್, ತುಂಬ ಚೆನ್ನಾಗೈತಿ, ಭಾಳ ಚಲೋ ರೆಸ್ಪಾನ್ಸ್ ಅದ. ಪ್ರತಿ ಎಕ್ಸಿಬಿಷನ್ ಹುಡುಕಾಡಿಕೊಂಡು ಬಂದು ತಿಂತಿದ್ರೆ ಈಗ ಯಾವಾಗ ಪೇಟೆಂಟ್ ಸಿಕ್ಕಿದಲ್ಲ ಅವಾಗ ಎಲ್ಲರೂ ಖುಷಿ ಆಗ್ತದೆ. ಇಲ್ಲ ನೀವು ಇಷ್ಟೆಲ್ಲ ಪರಿಶ್ರಮ ಪಟ್ಟು ಪೇಟೆಂಟ್ ತಂದಿರಲ್ಲ. ಸೊ ಅವ್ರೊಂದು 4 ಜನಕ್ಕೆ ಕಳಿಸಿದ್ರೆ ಮತ್ತು ಈಗ ಒಂದು ವಿದಿನ್ 1-2 ಮಂತ್ಸ್ ನಮ್ಮ ಫೇಸ್ಬುಕ್ನಲ್ಲಿ ಜಾಸ್ತಿ ನಮ್ದೆಲ್ಲರೂ ಮೆಚ್ಚುಗೆ ಮಾಡಿ ಜಾಸ್ತಿ ಶೇರ್ ಮಾಡ್ತಾ ಇದ್ದಾರೆ. ಸೊ ಪೇಟೆಂಟ್ ಬಂದಿದ್ರೆ ನಮ್ಮ ಉತ್ಪನ್ನ ಬೇಡಿಕೆ ತುಂಬ ಹೆಚ್ಚಾಗಿದೆ. ಮಾಡ್ತಾ ಇದ್ರೆ ವ್ಯಾಪಾರದಲ್ಲಿ ತೊಡ್ಕೊಂಡಿದ್ದೀರಿ ಸರ್. ಇದು ನಾವು ಪ್ರಥಮ ಸ್ಟಾರ್ಟ್ ಮಾಡಿದ್ವಿ 2016 ಜನವರಿ 14 ಸ್ಟಾರ್ಟ್ ಮಾಡಿದ್ವಿ. ಸೊ ಅವಾಗಿಂತ ನಾವು 2019ವರೆಗೆ ಬರೀ ಟೆಸ್ಟ್ ಮಾಡ್ತಾ ಇದ್ವಿ. ಆಮೇಲೆ ಮಾರ್ಕೆಟಿಗೆ ಬಂದು ಟ್ರಯಲ್ ಎಲ್ಲ ತೆಗೆದ್ವಿ. 2021 ಪೇಟೆಂಟ್ ಅಪ್ಲೈ ಮಾಡಿದ್ವಿ. 2020 ಅಂದರೆ ಇಲ್ಲಿಗೆ ನಮ್ಮದು 9 ವರ್ಷ ಆಯಿತು. ಸೊ 9 ವರ್ಷಗಳ ಪರಿಶ್ರಮ ಆದಮೇಲೆ ನಮಗೆ ಪೇಟೆಂಟ್ ಸಿಕ್ಕಿದೆ. ಮತ್ತು ಇದು ಭಾರತ ದೇಶದಲ್ಲಿ ಪ್ರಪ್ರಥಮ ಪೇಟೆಂಟ್. ಅಲ್ಲ ಹುಂಚಿ ಹಣ್ಣು ಆರೋಗ್ಯಕ್ಕೆ ಹಿಡಿತೈತೆ ಅಂತೆಲ್ಲ ಅಂತಾರೋ, ಆರ್ಥಿಕವಾಗಿ ನಿಮ್ಮ ಕೈ ಹಿಡಿದತ್ತಿಲ್ಲ. ಹಾಂ ಸರ್, ಏನಂದ್ರೆ ನೀವು ಯಾವುದೇ ಒಂದು ವಸ್ತುನ ಭಾಳ ನೆಗ್ಲೆಕ್ಟ್ ಅದ್ರ ಬಗ್ಗೆ ಒಂದೇನು ವಿಚಾರ ಮಾಡಬೇಕು. ನಾವು ನೋಡಿ ನೀವು ನಿಮ್ಮ ಹಿತ್ತಲ ಹಿಂಗೆ ಗಿಡಕ್ಕೆ ನೀರು ಹಾಕೋದಿಲ್ಲ, ಗೊಬ್ಬರ ಹಾಕೋದಿಲ್ಲ, ಎಣ್ಣೆ ಹೊಡಿಲ್ಲ, ಅದು ಹುಂಚೆ ಅನ್ಕೋದು ಮಂದಿಗೆ ಬಿಡ್ಯಾಕೆ ಕೊಡ್ತೀರಿ ನೀವು. ಅದ ಮನ್ಯಾಗ ಹೊಲದಾಗ ಟೊಮೆಟೊ ಬೈತ್ರಿ ಒತ್ತೀರ, ಎಣ್ಣೆ ಹೊಡಿತೀರಿ, ಒತ್ತೆ ಗೊಬ್ಬರ ಹಾಕಿರೋದು ಮಾರಕ್ಕೆ ಮತ್ತು 1 ರೂಪಾಯಿ ಹೋಗಿ ಹಂಗೆ ಮಾಡ್ತೀರಿ. ಅಂದ್ರೆ ನಮ್ಮಲ್ಲಿ ಹಿತ್ತಲ ಗಿಡ ಮೊದಲು ಅಂತಾರಲ್ರಿ ಹೆಂಗಾಗ್ಯದ. ಸೊ ಅದಕ್ಕೆ ನಮ್ಮಲ್ಲಿ ಸಿಗುವಂಥ ಉತ್ಪನ್ನಗಳೇ ಬೇಡಿಕೆ ಇರ್ತದೆ, ನಾವು ಸೃಷ್ಟಿ ಮಾಡಬೇಕಲ್ಲ. ಈಗ ಗ್ರಾಹಕರಿಗೆ ಬೇಕಾದ್ರೆ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ನಿಮ್ಗೆ ವಿಳಾಸ ಕೊಡ್ರಲ್ಲ ಸರ್. ನೋಡಿ ಗ್ರಾಹಕರು ಬೇಕಾದ್ರೆ ನನ್ನ ಹೆಸರು ಗಿರೀಶ್ ಹಲಸ್ಗಿ ಅಂತ, ನಮ್ಮ ಫರ್ಮ್ ಹೆಸರು ಆಶಾ ಗೃಹೋದ್ಯೋಗ, ನಮ್ಮದಿರೋದು ಶೆಡ್ಗಾರ್ ಚಾಳ ಬೈಲಹೊಂಗಲದಲ್ಲಿ. ನನ್ನ ಮೊಬೈಲ್ ನಂಬರ್ 9886821702. ನನ್ನ ಪತ್ನಿಯಾದ ಆಶಾ ಅವರ ನಂಬರ್ 7760550702.